ಪ್ಲಾಸ್ಟಿಕ್ ಕೊಡೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರೇನು ಸರ್? ಚಿಕ್ಕಸ್ವಾಮಿ ಅಂತ. ವೃತ್ತಿ? ಪೊಲೀಸ್. ಎಲ್ಲಿ ಸರ್ ಡ್ಯೂಟಿ ಮಾಡ್ತಾರೆ ಸರ್? ಇಲ್ಲಿ ಮಂಡ್ಯ DR ಏರ್ಪೋರ್ಟ್ ಡ್ರೈವಿಂಗ್ ಕೆಲಸ ಮಾಡ್ತೇವೆ. ಹಾಂ ಸರ್. ಸರ್ ಇದು ಎಷ್ಟನೇ ಬಾರಿ? ಇದು 24ನೇ ಬಾರಿ. ಏನು ಅನ್ನಿಸ್ತು ಸರ್ ಬ್ಲಡ್ ಕೊಟ್ಟಾಗ ನಿಮಗೆ? ಏನು ಒಂಥರ ಬೇರೆಯವ್ರಿಗೆ ಯೂಸ್ ಆಗುತ್ತಲ್ಲ, ಅದರಿಂದ ನಮ್ಮದು ದೇಹಕ್ಕೆ ಏನೇನು ಪ್ರಾಬ್ಲಮ್ ಇರುತ್ತೆ ಎಲ್ಲ ಗೊತ್ತಾಗುತ್ತೆ. ಮತ್ತು ಕೊಲೆಸ್ಟ್ರಾಲ್ ಅಂಶ ಕಮ್ಮಿ ಆಗುತ್ತೆ. ಏನೋ ಬೇರೆಯವ್ರಿಗೆ ಯೂಸ್ ಆಗುತ್ತಲ್ಲ ಬ್ಲಡ್ ಕೊಡೋದ್ರಿಂದ, ಅದೇ ಮುಖ್ಯ ಕಾರಣ. ಅಲ್ವಾ ಸರ್? ಗಡಿ ಒಳಗಿನ ಸೈನಿಕ, ಬಿಡುವಿಲ್ಲದ ಸಮಯ, ನಿಮ್ಮ ಬಿಡುವಿಲ್ಲದ ವೃತ್ತಿ ನಿಮ್ಮದು. ದಿನದ 24 ಗಂಟೆ ಟೈಮ್ ಕೂಡ ನಿಮ್ಗೆ ಯಾವಾಗ ಕಾಲ್ ಬಂದರೂ ಹೋಗಲೇಬೇಕು. ಅಂಥದ್ರಲ್ಲಿ ಈ ದೇಹ ಕಾಯಲಿಕ್ಕೆ, ಆರೋಗ್ಯದ ಬಗ್ಗೆ ಇಷ್ಟೊಂದು ಕಾಳಜಿ ಇವತ್ತು ಮಾಡ್ತಾ ಇರೋದ್ರಿಂದ ನಿಮಗೆ ಖುಷಿ ಇದೆ. ನೀವು ಇವತ್ತಿನ ಯುವಕರಿಗೆ ರಕ್ತ ಕೊಡಲಿಕ್ಕೆ ಅಂಜ್ಕೊತಾ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇರೋದೊಂದು ಜೀವನ ಇದ್ದಷ್ಟು ದಿನ ಯೂಸ್ ಆಗಲಿ, ಸತ್ತ ಮೇಲೆ ಏನಕ್ಕೂ ಬೇಡ ಈ ದೇಹ, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಬದುಕಿದಾಗೆ ಕೊಡೋದು ಇದೊಂದೇ ದಾನ, ಸತ್ತಾಗ ಕೊಡೋದು ಹಂಗಾಗದಾನ ಅಷ್ಟೇ. ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದ ಸರ್. ಆಯ್ತು.